ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗೋಕರ್ಣದಲ್ಲಿರುವ ಓಮ್ ಬೀಚನ್ನು ನೋಡ್ಕೊಂಡು ಬರೋಣ. ಈಗ ಓಮ್ ಬೀಚಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ಓಮ್ ಬೀಚಿಗೆ ಬಂದಿದ್ದೀನಿ. ಓಮ್ ಬೀಚಿಗೆ ಹೋಗಬೇಕು ಅಂತಂದರೆ ಕೆಳಗಡೆ ಮೆಟ್ಲುಗಳನ್ನು ಹೇಳ್ಕೊಂಡು ಹೋಗಬೇಕಾಗುತ್ತೆ. ಇದು ಓಮ್ ಆಕಾರದಲ್ಲಿ ಇರೋದರಿಂದ ಓಮ್ ಬೀಚ್ ಅಂತ ಕರೀತಾರೆ ಇದೊಂದು. ಫ್ರೆಂಡ್ಸ್, ಓಮ್ ಬೀಚಲ್ಲಿ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಜಾಸ್ತಿ ಇದೆ. ಈಗ ನೋಡ್ತಾ ಇದ್ದೀರಲ್ವಾ, ಈ ಒಂದು ಬಂಡೆ ಮೇಲ್ಗಡೆ ಹೋಗಿ ಬರೋಣ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವಾ, ಇದೇ ಓಮ್ ಬೀಚ್ ಆಗಿದೆ. ಇಲ್ಲಿ ಓಮ್ ಆಕಾರದಲ್ಲಿ ಇರೋದ್ರಿಂದ ಇದನ್ನು ಓಮ್ ಬೀಚ್ ಅಂತ ಕರೀತಾರೆ ಫ್ರೆಂಡ್ಸ್. ಎಲ್ಲ ಟೂರಿಸ್ಟ್ಗಳೆಲ್ಲ ಈ ಒಂದು ಪ್ಲೇಸಿಗೆ ಬಂದಿದ್ದಾರೆ. ನೀವು ಬೋಟ್ ಮೇಲ್ಗಡೆ ಹೋಗಬೇಕು ಅಂತಂದರೆ ಬೋಟ್ ಕೂಡ ಇದೆ ಫ್ರೆಂಡ್ಸ್. ಈಗ ನಾನು ಬಂಡೆ ಮೇಲ್ಗಡೆ ಬಂದಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಈ ಒಂದು ಬಂಡೆ ಮೇಲ್ಗಡೆ ಬಂದರೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಈ ಒಂದು ಬಂಡೆ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವಾ, ಈಗ ಈ ಕಡೆಯಿಂದ ಹೀಗೆ ಮತ್ತು ಹೀಗೆ ಓಮ್ ಆಕಾರದಲ್ಲಿ ಇರೋದ್ರಿಂದ ಓಮ್ ಬೀಚ್ ಅಂತ ಕರೀತಾರೆ. ಈಗ ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್, ಓಮ್ ಅಂತ. ಫ್ರೆಂಡ್ಸ್, ಓಮ್ ಬೀಚ್ ಈ ಥರ ಇದೆ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರೋದು ಬಿಡ್ಲೆಟ್ ಎನಿಮೋನ್ ಅಂತ ಈ ಒಂದು ಜೀವಿಯ ಹೆಸರು ಫ್ರೆಂಡ್ಸ್. ಇದನ್ನು ಈಗ ನೋಡ್ತಾ ಇದ್ರಲ್ವ, ಮುಳ್ಳು ಥರ ಇದೆ. ಇದನ್ನು ಮುಟ್ಟಿದ ತಕ್ಷಣ ಇದು ಮುದುಡ್ಕೊಂಡು ಬಿಡುತ್ತೆ ಫ್ರೆಂಡ್ಸ್. ಇದು ಸಮುದ್ರದ ಮೇಲ್ಗಡೆ ಕಲ್ಲು ಬಂಡೆಗಳ ಮೇಲ್ಗಡೆ ಇರುತ್ತೆ. ಇದು ಕಲ್ಲು ಬಂಡೆನ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಅದನ್ನು ಮೇಲ್ಗಡೆ ಎತ್ತಲಿಕ್ಕೆ ಬರೋಲ್ಲ ಫ್ರೆಂಡ್ಸ್, ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಈಗ ನೋಡ್ತಾ ಇದ್ರಲ್ವಾ. ಫ್ರೆಂಡ್ಸ್, ಈಗ ನೀವು ಓಮ್ ಬೀಚನ್ನು ನೋಡಿದ್ರಲ್ವಾ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಮುಂದಿನ ವಿಡಿಯೋತೆ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋತೆ ಬರ್ತೀನಿ. ನಿಮಗೆ ಬೇರೆ ಯಾವುದಾದ್ರೂ ಪ್ಲೇಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ವಿಡಿಯೋನ ಮಾಡೋಣ ಫ್ರೆಂಡ್ಸ್. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.